ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಎಕನಾಮಿಕ್ಸ್ ಕ್ಲಾಸಸ್. ಹಿಂದಿನ ತರಗತಿಯಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು, ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಉಪಯೋಗಗಳು ಮತ್ತು ಮಿತಿಗಳ ಬಗ್ಗೆ ನೋಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ನೋಡೋಣ. ಸಮಗ್ರ ಅರ್ಥಶಾಸ್ತ್ರ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇವೆರಡು ಅರ್ಥಶಾಸ್ತ್ರದ ಎರಡು ವಿಧಾನಗಳಾಗಿ ನಾವು ಅಧ್ಯಯನ ಮಾಡ್ತೀವಿ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಆರ್ಥಿಕ ವ್ಯವಸ್ಥೆಯ ಅತ್ಯಂತ ಚಿಕ್ಕ ಘಟಕವನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡ್ತದೆ. ಅಲ್ಲಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದಾಗ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಒಟ್ಟಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಏನಪ್ಪ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಈ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಆಧುನಿಕ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಕೆನ್ಸ್ ಅವರ ಒಂದು ನೇತೃತ್ವದಲ್ಲಿ ಏನು ಮಾಡ್ತಿದ್ದು ವೈಜ್ಞಾನಿಕ ಒಂದು ಸ್ಥಾನವನ್ನು ಪಡ್ಕೊಳ್ತದೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಒಂದು ಅರಣ್ಯದಲ್ಲಿರುವ ಎಲ್ಲ ಮರಗಳನ್ನು ಕುರಿತು ಒಟ್ಟಾಗಿ ಅಧ್ಯಯನ ಮಾಡ್ತದೆ. ಉದಾಹರಣೆಗೆ ತಗೋಬೇಕಾದ್ರೆ ಒಂದು ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಕುರಿತು ಅಧ್ಯಯನ ಮಾಡ್ತದೆ. ಈ ರೀತಿ ಒಟ್ಟಾಗಿ ಇಡಿಯಾಗಿ ಸಮಗ್ರವಾಗಿ ಮತ್ತು ವಿಶಾಲವಾಗಿ ಅಧ್ಯಯನ ಮಾಡುವುದಕ್ಕೆ ನಾವು ಇದಕ್ಕೆ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಈ ಸಮಗ್ರ ಅನ್ನೋದು ಇಂಗ್ಲೀಷ್ ಭಾಷೆಯಲ್ಲಿ ನಾವು ಮ್ಯಾಕ್ರೋ ಅಂತೇಳಿ ಕರಿತೀವಿ. ಇದು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಅನ್ನೋ ಒಂದು ಪದದಿಂದ ಹುಟ್ಕೊಂಡದ್ದು. ಮ್ಯಾಕ್ರೋಸ್ ಅಂದರೆ ಏನಂತ ಅರ್ಥ ಕೊಡ್ತದಪ್ಪ ಅಂದರೆ ದೊಡ್ಡದು, ವಿಶಾಲವಾದದ್ದು, ಸಮಗ್ರವಾದದ್ದು ಅಂಥೇಳಿ ಅರ್ಥ ಕೊಡ್ತದೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಯಾವ್ಯಾವ ಅಂಶಗಳನ್ನು ಒಳಗೊಂಡದ್ದು ಅಥವಾ ಯಾವ ಒಂದು ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತದಪ್ಪ ಅಂದರೆ ಇದು ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಬೆಲೆಯ ಮಟ್ಟ, ರಾಷ್ಟ್ರೀಯ ಆದಾಯ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಏನು ಮಾಡ್ತದ, ಇಲ್ಲಿ ಒಬ್ಬ ವ್ಯಕ್ತಿಯ ಅಥವಾ ವೈಯಕ್ತಿಕ ಪ್ರಮಾಣಗಳ ಬದಲಾಗಿ ಏನು ಮಾಡ್ತದ ಒಟ್ಟು ಪ್ರಮಾಣಗಳ ಬಗ್ಗೆ ಏನು ಮಾಡ್ತದೆ ಇಲ್ಲಿ ಅಧ್ಯಯನ ಮಾಡ್ತದೆ. ಇಲ್ಲಿ ಒಬ್ಬ ವ್ಯಕ್ತಿಯ ಬೇಡಿಕೆ ಬದಲಾಗಿ ಸಮಗ್ರ ಒಂದು ರಾಷ್ಟ್ರದ ಬೇಡಿಕೆಯನ್ನು, ಸಮಗ್ರ ಪೂರೈಕೆಯನ್ನು, ಒಂದು ವಸ್ತುವಿನ ಬೆಲೆಗೆ ಬದಲಾಗಿ ಸಮಗ್ರ ಬೆಲೆಯ ಮಟ್ಟವನ್ನು, ಒಬ್ಬ ವ್ಯಕ್ತಿಯ ಆದಾಯದ ಬದಲಾಗಿ ರಾಷ್ಟ್ರೀಯ ಆದಾಯವನ್ನು ಕುರಿತು ಅಧ್ಯಯನ ಮಾಡ್ತದೆ. ಇಲ್ಲಿ ಒಬ್ಬ ಕೆ.ಇ. ಬೌಲಿಂಗ್ ಅಂತೇಳಿ ಇವರು ಒಂದು ವಾಕ್ಯ ಕೊಡ್ತಾರೆ. ಏನಪ್ಪ ಅಂದರೆ ವೈಯಕ್ತಿಕ ಪ್ರಮಾಣಗಳ ಬದಲಾಗಿ ಒಟ್ಟು ಪ್ರಮಾಣಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವಂಥ ವಿಷಯಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅಂದರೆ ಏಕ ಬೆಲೆಗೆ ಬದಲಾಗಿ ಸಮಗ್ರ ಬೆಲೆಯನ್ನು, ಒಬ್ಬ ವ್ಯಕ್ತಿಯ ಆದಾಯಕ್ಕೆ ಬದಲಾಗಿ ರಾಷ್ಟ್ರೀಯ ಆದಾಯವನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ವಿಷಯಕ್ಕೆ ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ಕೆ.ಇ. ಬೌಲಿಂಗ್ ಅವರು ಕರೀತಾರೆ. ಈ ರೀತಿ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಒಂದು ರಾಷ್ಟ್ರವನ್ನು ಒಟ್ಟಾಗಿ ಕುರಿತು ಅಧ್ಯಯನ ಮಾಡುವಂಥ ಒಂದು ವಿಷಯವಾಗಿರ್ತದೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ. ವ್ಯಾಪ್ತಿ ಅಂದರೆ ಏನಂತ ಹೇಳಿದಪ್ಪ ಅಂದರೆ ಒಂದು ವಿಷಯದ ಮಿತಿ ಅಥವಾ ಕ್ಷೇತ್ರವನ್ನು ನಾವು ವ್ಯಾಪ್ತಿ ಅಂತೇಳಿ ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರದ ಒಂದು ವ್ಯಾಪ್ತಿ ನೋಡಿದಾಗ ನಾವು ಬಹಳ ವಿಶಾಲವಾದಂಥ ವ್ಯಾಪ್ತಿ ಹೊಂದಿರುವುದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ವ್ಯಾಪ್ತಿ ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ. ಅಂದರೆ ಸಮಗ್ರ ಅರ್ಥಶಾಸ್ತ್ರ ಏನು ಅಧ್ಯಯನ ಮಾಡ್ತದೆ ಅಂದರೆ ಇಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ಒಂದು ರಾಷ್ಟ್ರದಲ್ಲಿ ಎಷ್ಟು ಜನರು ಉದ್ಯೋಗ ಪಡ್ಕೊಂಡ್ರ, ಅದರಿಂದ ಆಗುವ ಪರಿಣಾಮಗಳೇನು, ಕಾರಣಗಳೇನು, ಪ್ರತಿಯೊಂದ್ರ ಬಗ್ಗೆ ಏನು ಮಾಡ್ತದೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದೆ. ಎರಡನೇದು ಬೆಲೆ ಮತ್ತು ಪ್ರಸರಣ. ಅದರಲ್ಲಿ ಒಂದು ರಾಷ್ಟ್ರದಲ್ಲಿ ಬೆಲೆಯ ಮಟ್ಟವನ್ನು ಕುರಿತು ಏನು ಮಾಡ್ತದೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದೆ. ಈ ಬೆಲೆಯ ಮೂಲಕ
ಯಾವ ರೀತಿ ಒಂದು ರಾಷ್ಟ್ರದಲ್ಲಿ ಅತಿ ಪ್ರಸರಣ ಆಗಿರ್ಬೋದು, ಕುಗ್ಗು ಪ್ರಸರಣ ಆಗಿರ್ಬೋದು, ಯಾವ ರೀತಿ ಸಂಭವಿಸ್ತಾವ ಮತ್ತು ಅದನ್ನು ನಾವು ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನೋದು ಪ್ರತಿಯೊಂದ್ರ ಬಗ್ಗೆ ಏನು ಮಾಡ್ತದೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ನಮಗೆ ತಿಳಿಸ್ಕೊಡ್ತದೆ. ವಿತರಣಾ ಸಿದ್ಧಾಂತ. ವಿತರಣಾ ಸಿದ್ಧಾಂತ ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ಆದಾಯ ಯಾವ ರೀತಿ ವಿತರಣೆ ಆಗ್ತದೆ, ಇಲ್ಲಿ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಆದಾಯವನ್ನು ಯಾವ ರೀತಿ ಒಂದು ದೇಶದಲ್ಲಿ ನಾವು ವಿತರಣೆ ಮಾಡ್ತೀವಿ. ಇಲ್ಲಿ ವಿತರಣಾ ಸಿದ್ಧಾಂತ ಅಂದರೆ 4 ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಇವುಗಳ ಪ್ರತಿಫಲವನ್ನು ನಾವು ಯಾವ ರೀತಿ ವಿತರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನು ಮಾಡ್ತದೆ ನಮಗೆ ಸಮಗ್ರ ಅರ್ಥಶಾಸ್ತ್ರ ತಿಳಿಸ್ಕೊಡ್ತದೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಅಭಿವೃದ್ಧಿಯ ತತ್ವ. ಅಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಏನಪ್ಪಾ, ಒಂದು ರಾಷ್ಟ್ರದ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಒಟ್ಟಾಗಿ ಅಧ್ಯಯನ ಮಾಡ್ತದೆ. ಒಂದು ರಾಷ್ಟ್ರದಲ್ಲಿರುವ ಸಮಸ್ಯೆಗಳ ಬಗ್ಗೆ ಕುರಿತು ಅಧ್ಯಯನ ಮಾಡ್ತದೆ. ಅಲ್ಲಿರುವಂಥ ಈ ಬೆಲೆ ಸಿದ್ಧಾಂತ ಆಗಿರ್ಬೋದು, ಅತಿ ಪ್ರಸರಣ ಆಗಿರ್ಬೋದು, ಯಾವ ರೀತಿ ರಾಷ್ಟ್ರೀಯ ಆದಾಯವನ್ನು ವಿತರಣೆ ಮಾಡಬೇಕು, ಒಂದು ದೇಶದಲ್ಲಿ ಎಷ್ಟು ಜನರು ಉದ್ಯೋಗ ಹೊಂದ್ಯಾರ ಅಂತೇಳಿ ಪ್ರತಿಯೊಂದ್ರ ಬಗ್ಗೆ ಅಧ್ಯಯನ ಮಾಡ್ತದೆ. ಆದ್ದರಿಂದ ಒಂದು ದೇಶದ ಅಭಿವೃದ್ಧಿ ಅಥವಾ ಬೆಳವಣಿಗೆ ಹೊಂದೋದಕ್ಕೆ ಏನು ಮಾಡ್ತದೆ ಸಮಗ್ರ ಅರ್ಥಶಾಸ್ತ್ರ ನಮಗೆ ಸಹಾಯ ಮಾಡ್ತದೆ. ಆದ್ದರಿಂದ ಇದು ಒಂದು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತದೆ ಅಂತೇಳಿ ನಾವು ನೋಡ್ಬೋದು. ಥ್ಯಾಂಕ್ ಯು.